ನಾವಿವತ್ತೊಂದು ಸ್ಪೆಷಲ್ ರೆಸಿಪಿ ನಿಮ್ಗೆ ಹೇಳಿಕೊಡ್ತಾ ಇದ್ದೀವಿ. ನಮ್ಗೆ ಬಿಂಬಿಳಿ ತೆಗಿಲಿಕ್ಕೆ ರೂಟ್ ಹೇಳಿಕೊಡ್ತಾ ಇದ್ದಾನೆ ಅವನು. ಮಾಡಿ ಹಿಚ್ಚಿ ರಸ ತೆಗೆಯುವ. ನೋಡೊಂದು 10 ಬಿಂಬುಳಿಯಲ್ಲಿ ಇಷ್ಟು ರಸ ಸಿಕ್ಕಿತು. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಾಯಕ್ಸ್ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತೊಂದು ಸ್ಪೆಷಲ್ ರೆಸಿಪಿ ನಿಮಗೆ ಹೇಳಿಕೊಡ್ತಾ ಇದ್ದೇವೆ. ನಾನು ಮತ್ತು ಅಮ್ಮ ಒಂದು ಸೇರಿ ಒಳ್ಳೆ ಮೆಣಸಿನ್ಕಾಯಿ ಬಜ್ಜಿ ಮಾಡುವ ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡಿದ್ದೇವೆ. ಈ ಖಾರ ಮೆಣಸಿನ್ಕಾಯಿ ಇರ್ತದಲ್ವಾ, ಅದಕ್ಕೆ ಹುಳಿ ಹಾಕಿ ಮಜ್ಜಿಗೆ ಹಾಕಿ ಅದರ ಖಾರ ಕಮ್ಮಿ ಮಾಡಿ ಆಮೇಲೆ ಅದರ ಬಜ್ಜಿ ಮಾಡ್ತಾರೆ. ಆದರೆ ಇದೊಂದು ಹೊಸ ಟ್ರಿಕ್. ಅದೇನಂತ ಹೇಳಿ ಹೇಳ್ತೇವೆ ನೋಡಿ. ಇದು ನಮ್ಮ ಹೂವಿನ ತೋಟ. ನನ್ನಮ್ಮ ನೀರು ಬಿಡ್ತಾ ಇದ್ದಾರೆ. ಹೇಗಿದೆ ಗೈಸ್, ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದು ಒಂದು ರೀತಿಯ ಸೇವಂತಿಗೆ. ಚಂದ ಅಲ್ಲ ನೋಡಲಿಕ್ಕೆ? ಅದೇನು ಹೂವು ಅಮ್ಮ, ಪಿಂಕ್ ಕಲರ್ ಇದ್ದು? ಅದೊಂದು ಕ್ರೋಟನ್ ಹೂ. ಅದರಲ್ಲಿ ಕಲರ್ ಕಲರ್ ಆಗ್ತದೆ ನೋಡಿ. ಇದೊಂದು ಬೇರೆ ಕಲರ್, ಇದೊಂದು ಬೇರೆ ಕಲರ್. ನೋಡಿ, ಬೆಂಡೆಕಾಯಿ ಗಿಡ ಇದೆ. ಆದರೆ ಬೆಂಡೆಕಾಯಿ ಆಗುದು ಕಮ್ಮಿ. ನೋಡಿ ಅಮ್ಮ, ಇದೊಂದು 2 ತೆಗೆದಲ್ಲ ನೋಡಿ. ನಮ್ಮ ಮನೆಯಲ್ಲಿ ಅದ ಬೆಂಡೆಕಾಯಿ ನಮಗೆ ಬೇಕಾದಷ್ಟು ಆಗಿತ್ತು. ಈಗ ಮುಗಿಯಿತು. ಇನ್ನು ಹೊಸ ಗಿಡ ಮಾಡಬೇಕು. ಸ್ವಲ್ಪ ಜೋರು ಮಾತಾಡಿ, ಕೇಳುದಿಲ್ಲ ಅದಕ್ಕೆ. ನೋಡಿ, ಈಗ ಹಾಗಲಕಾಯಿ ಗಿಡವನ್ನು ನೆಟ್ಟಿದ್ದೇನೆ. ಹಾಗಲಕಾಯಿ ಗಿಡ ನೋಡಿ, ಇಲ್ಲಿ ಉಂಟು ಬಳ್ಳಿ. ಇಲ್ಲಿ ಅದು ದೊಡ್ಡದಾಗಿದ ನೋಡಿ, ಬಳ್ಳಿ. ಬನ್ನಿ ಬಿಂಬಿಳಿ ತೆಗೆಯುವ, ಬನ್ನಿ. ಬಾ, ಏನ್ಸ ಬಾ, ಹೋಗುವ. ನೋಡಿ, ನಮ್ಗೆ ಬಿಂಬಿಳಿ ತೆಗಿಲಿಕ್ಕೆ ರೂಟ್ ಹೇಳಿಕೊಡ್ತಾ ಇದ್ದಾನೆ ಅವನು. ಬಾ, ಹೋಗುವ, ಬಾ ಬಾ. ಅವನು ಬರುದಿಲ್ಲ. ನೋಡಿ, ನಮ್ಮ ಬಿಂಬಿಳಿ ಮರ. ಇದರಲ್ಲಿ ತುಂಬಾ ಬಿಂಬಿಳಿ ಆಗಿತ್ತು. ಮೊನ್ನೆ ಒಬ್ರು ನೆಂಟರು ಬಂದ್ರು, ಹಾಗೆ ಸ್ವಲ್ಪ ಕೊಟ್ಟಿದ್ದೇವೆ. ಇದ್ರ ಗೆಲ್ಲೆಲ್ಲ ತೆಗಿದ್ರು ನೋಡಿ, ಬಿಂಬಿಳಿ ಎಷ್ಟಾಗಿದೆ ಅಂತ ಹೇಳಿ. ತೆಗಿಯಮ್ಮ, ದೊಡ್ಡ ದೊಡ್ಡದು ತೆಗಿ. ಈ ಬಿಂಬುಳಿದ್ದು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ, ಅದನ್ನು ಸಹ ಒಮ್ಮೆ ನೋಡಿ. ಬಿಂಬುಳಿ ಸಾರು ಮಾಡಲಿಕ್ಕೆ ಹುರುಳಿಕಾಳೆಲ್ಲ ಹಾಕಿ ಒಂದು ಸಾಂಬಾರು ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಮತ್ತು ಪಲ್ಯಕ್ಕೆಲ್ಲ ಹಾಕ್ಬೋದು. ಹುಳಿ ಬದಲು ಈ ಬಿಂಬಿಳಿ ಹಾಕಿದರೆ ಆಯಿತು. ಬಿಂಬುಳಿಯನ್ನು ತುಂಡು ತುಂಡು ಮಾಡಿ ಒಣಗಲಿಕ್ಕೆ ಹಾಕಿದರೆ ಮತ್ತು ಹುಳಿಯ ಬದಲಿಗೆ ಇದನ್ನು ಉಪಯೋಗ ಮಾಡಲಿಕ್ಕೆ ಆಗ್ತದೆ. ಕೆಲವರಿಗೆ ಇದ್ರ ಉಪಯೋಗವೇ ಗೊತ್ತಿಲ್ಲ. ತುಂಬ ಆಗ್ತದೆ ಅಲ್ಲ ಅದು. ಅದು ಹಾಗಾಗಿ ಬಿದ್ದೆಲ್ಲ ಹಾಳಾಗಿ ಹೋಗುದು. ಹೆಚ್ಚಿನ ಮನೆಯಲ್ಲಿ ಬಿಂಬುಳಿ ಮರ ಎಷ್ಟು ಬಿದ್ದಿದೆ ನೋಡಿ. ನಾವು ತೆಗಿತೇವೆ, ಆದ್ರೂ ಬೀಳ್ತದೆ ಅದು ಹಣ್ಣಾಗಿ. ಈ ಸಲ ಒಳ್ಳೇದಾಗ್ಲಿಲ್ಲ, ಅದು ಮರ ಕಡ್ದದ್ದು. ಇಲ್ಲದಿದ್ರೆ ದೊಡ್ಡ ದೊಡ್ಡ ಬಿಂಬುಳಿ ಆಗ್ತದೆ. ಈ ಸರ್ತಿ ಸಣ್ಣ ಸಣ್ಣದೇ ಆದದ್ದು. ನೋಡಿ, ಇಷ್ಟು ಬಿಂಬುಳಿ ತೆಗ್ದೆ. ಅದನ್ನು ಜಜ್ಜಿ ರಸ ತೆಗೆಯುವ. ಇವನೊಬ್ಬ ಹಿಂದೆ ಬರ್ತಾನೆ ಅಲ್ಲನಾ? ಅಪ್ಪು ಅಪ್ಪು ಬಾ, ಹೋಗುವ. ಆಯ್ತು, ತೆಗ್ದು. ನೀನು ಬಂದದ್ದು ಲೇಟ್ ಆಯ್ತು. ಬಾ. ಫ್ರೆಂಡ್ಸ್, ಬಿಂಬಿಳಿ ಎಲ್ಲ ಚಂದ ತೊಳೆದು ತಂದಿದ್ದೇನೆ. ಮತ್ತೆ ನೋಡಿ, ಇದು ತುಂಬಾ ಖಾರ ಉಂಟು ಮೆಣಸು. ಈಗ ಇದಕ್ಕೆ ಬೆಳೆದಿದೆಯಾ? ಅದು ಬೆಳೆದ ಕಾರಣ ಖಾರ. ಎಳತಿದ್ರೆ ಖಾರ ಇರುವುದಿಲ್ಲ. ಅದು ಹಣ್ಣೆಲ್ಲ ಇದೆ ನೋಡಿ, ಸ್ವಲ್ಪ ಸ್ವಲ್ಪ ಕೆಂಪಾಗಿದೆ. ಇದು ತುಂಬಾ ಖಾರ ಉಂಟು ಈಗ ಮೆಣಸು. ಇದಕ್ಕೆ ಈ ಬಿಂಬಿಳಿ ರಸ ಹಾಕುವ. ತೆಗೀರಿ. ಈ ಬಿಂಬುಳಿಗೆ ಸ್ವಲ್ಪ ಗುದ್ದಿದ್ರೆ ಸಾಕಾಗ್ತದೆ. ನೋಡಿ, ಬಿಂಬಿಳಿದ್ದು ರಸ ಎಲ್ಲ ತೆಗ್ದಾಯ್ತು. ರಸ ತೆಗ್ದಾಗ್ಲಿಲ್ಲ, ಗುದ್ದಿ ಆಯ್ತು. ಗುದ್ದಿ ಆಯ್ತು. ಸರಿ ಸರಿ. ಈಗ ಇನ್ನು ರಸ ತೆಗೆಯುವ. ಹೀಗೆ ಇದನ್ನು ಸರಿಯಾಗಿ ಹೀಗೆ ಹೀಗೆ ಮಾಡಿ ಹಿಚ್ಚಿ ರಸ ತೆಗೆಯುವ. ನೋಡೊಂದು 10 ಬಿಂಬುಳಿಯಲ್ಲಿ ಇಷ್ಟು ರಸ ಸಿಕ್ಕಿತು. ಇಷ್ಟು ರಸ ಸಾಕಾಗ್ತದೆ ಇಷ್ಟು ಮೆಣಸಿಗೆ. ಇದು ಸರಿ ಹುಳಿ ಉಂಟು. ಈ ರಸ ಒಂದು ಪಾತ್ರೆಗೆ ಹಾಕುವ.
ನೋಡಿ ಫ್ರೆಂಡ್ಸ್, ರಸ ತೆಗ್ದಾಯ್ತು. ಈಗ ಇದಕ್ಕೆ ಇನ್ನು ಇದಕ್ಕೆ ಉಪ್ಪು ಹಾಕುವ. 2 ಸ್ಪೂನ್ ಉಪ್ಪು ಸಾಕು, ಮತ್ತೆ ಬೇಕಾದರೆ ಹಾಕ್ಬೋದು. ಈಗ ನೆಕ್ಸ್ಟ್ ಎಂತ ಮಾಡೋದು? ಇನ್ನು ಈ ಮೆಣಸನ್ನು ತುಂಡು ಮಾಡಿ ಅದಕ್ಕೆ ಹಾಕು, ಮುಳುಗಿಸಿ ಇಡುದು. ಅದರಲ್ಲಿ ಮೆಣಸನ್ನು ಹೀಗೆ ಭಾಗ ಮಾಡುವ. ಚೂರಿಯಲ್ಲಿ ನನಗೆ ಕಷ್ಟ ಆಗ್ತದೆ, ಅದಕ್ಕೆ ಕತ್ತಿಯಲ್ಲಿ ಮಾಡೋದು. ಹೀಗೆ 4 ಭಾಗ ಮಾಡಿದರೆ ಸರಿ ಹುಳಿ ಮತ್ತು ಉಪ್ಪು ಹೇಳ್ಕೊಡ್ತದೆ. ಎಷ್ಟು ಖಾರ ಇದ್ದ ಮೆಣಸು ಕೂಡ ತಿನ್ನುವಾಗ ಖಾರ ಆಗೋದಿಲ್ಲ. ಈಗ ನೋಡಿ 4 ತುಂಡು ಮಾಡಿದೆ ನಾನು. ಈಗ ಒಂದು ಮೆಣಸಲ್ಲಿ 8 ಪೋಡಿ ಆಯಿತು. ಇದು ಐಡಿಯಾ ನಿಮಗೆ ಎಲ್ಲಿ ಸಿಕ್ಕಿತು? ಅದು ಐಡಿಯಾ ಅಂತಲ್ಲ, ನಾನು ತುಂಡು ಮಾಡೋದು ಅಷ್ಟೇ, ಎಕ್ಸ್ಪರಿಮೆಂಟ್ ಅಷ್ಟೇ. ಹಾಗೆ ಮಾಡಿದರೆ ಒಳ್ಳೆಯದಾಗ್ತದೆ, ಅದಕ್ಕೆ ನಾನು ಹಾಗೆ ಮಾಡೋದು. ಅಲ್ಲ ಹಾಗಲ್ಲ, ಇದು ಬಿಂಬಳಿ ರಸಕ್ಕೆ ಹಾಕಿದ್ರೆ ಖಾರ ಕಮ್ಮಿ ಆಗ್ತದೆ ಅಂತ ಹೇಳಿ ನಿಮಗೆ ಹೇಗೆ ಗೊತ್ತಾದದ್ದು? ಅದು ಬಿಂಬುಳಿ ಹುಳಿ ಅಲ್ವಾ, ಹಾಗೆ ಹುಳಿ ನೀರು ಹಾಕುದಿಲ್ಲದಿದ್ರೆ, ಇಲ್ಲದಿದ್ದರೆ ಮಜ್ಜಿಗೆ, ಹುಳಿ ಮಜ್ಜಿಗೆಯಲ್ಲಿ ಮುಳುಗಿಸಿ ಇಟ್ಟರೂ ಆಗ್ತದೆ. ಹಾಗೆ ಇದು ನೋಡುವ, ಬಿಂಬುಳಿಯಲ್ಲಿ ಹಾಕಿದರೆ ಹೇಗೆ ಆಗ್ತದೆ ನೋಡುವ ಅಂತ ಒಮ್ಮೆ ಮಾಡಿದೆ, ಅಷ್ಟು ಒಳ್ಳೆಯದಾಯಿತು. ಹಾಗೆ ಈಗ ಒಂದು ವಿಡಿಯೋ ಮಾಡಿ ಹಾಕುವ ಅಂತೇಳಿ ಈಗ ಮಾಡೋದು ನಾನು. ಎಲ್ರಿಗೂ ಉಪಯೋಗ ಆಗಲಿ. ಬಿಂಬುಳಿ ಎಲ್ಲ ಬಿಸಾಡ್ತಾರಲ್ಲ, ಹೌದೌದು. ಅದಕ್ಕೆ ಈ ಥರ ಮೆಣಸಿದ್ರೆ, ಇಲ್ಲದ್ರೆ ಹಾಗಲಕಾಯಿ ಇದ್ದರೆ ಅದನ್ನು ಸಹ ಹಾಗೆ ಉಪ್ಪು ಇದೇ ಹುಳಿ ನೀರಲ್ಲಿ ಮುಳುಗಿಸಿ ಇಟ್ಟರೆ ಕಹಿ ಇರುವುದಿಲ್ಲ. ಮತ್ತು ಒಳ್ಳೆ ಐಡಿಯಾ. ಕಹಿ ಖಾರ ಎಲ್ಲ ಇದ್ದರೆ ಈ ನೀರು ಒಳ್ಳೆಯದಾಗ್ತದೆ. ನೋಡಿ, ಸಣ್ಣ ಸಣ್ಣ ತುಂಡು ಮಾಡಿದರೆ ಸಣ್ಣ ಸಣ್ಣ ಬಜ್ಜಿ, ಮೆಣಸಿನಕಾಯಿ ಬಜ್ಜಿ ಒಳ್ಳೆ ಆಗ್ತದೆ. ಕರ್ಕೂರ ಅಂತೇಳಿ ಊಟಕ್ಕೆಲ್ಲ ಭಾರಿ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಮೆಣಸಿನಕಾಯಿ ಬಜ್ಜಿ ಎಷ್ಟು ಖಾರ ಇದ್ರೂ ಸಹ ಕಮ್ಮಿ ಆಗ್ತದಲ್ಲ? ಅದು ಒಂದು ದಿನ ಇಡಬೇಕು ನೆನೆಸಿ, ಅಷ್ಟಾಗೋ. ಸ್ವಲ್ಪ ಖಾರ ಎಲ್ಲ ಇದ್ದರೆ ಒಂದು 2 ಗಂಟೆ ನೆನೆಸಿ ಇಟ್ಟರೆ ಆಯಿತು. ಹುಳಿ ನೀರಲ್ಲಿ ಖಾರ ಹೋಗ್ತದೆ. ತುಂಬ ಖಾರ ಇದ್ದರೆ ಒಂದು ದಿನ ಬೇಕು. ಒಂದು ದಿನ ಬೇಕು. ಮಜ್ಜಿಗೆಯಲ್ಲಿ ಮುಳುಗಿಸಿ ಇಟ್ಟರು ಹಾಗೆ, ಆದರೆ ಇದರದೊಂದು ಟೇಸ್ಟ್ ಬೇರೆ ಬರ್ತದೆ. ಈ ಹುಳಿಯಲ್ಲಿ ಒಂದು ಒಳ್ಳೆಯದು ಟೇಸ್ಟ್ ಉಂಟಪ್ಪ. ನೋಡಿ, ನಿಮ್ಮ ಮನೆಯಲ್ಲಿ ಸಹ ಬಿಂಬಳಿ ಇದ್ದರೆ ಬಿಸಾಡಬೇಡಿ. ಈ ಥರ ಮಾಡಿ ಬಜ್ಜಿಗೆಲ್ಲ ಉಪಯೋಗಿಸಿ. ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ ಊಟ ಮಾಡುವಾಗ ತಿನ್ಬೋದು, ಒಳ್ಳೆಯದಾಗ್ತದೆ. ಈ ಟ್ರಿಕ್ ಕೆಲವರಿಗೆ ಗೊತ್ತಿರ್ತದೆ, ಕೆಲವರಿಗೆ ಗೊತ್ತಿರುವುದಿಲ್ಲ. ಹೆಚ್ಚಾಗಿ ಎಲ್ಲರೂ ಹುಳಿ ನೀರು, ಮಜ್ಜಿಗೆ ಅದನ್ನೇ ಉಪಯೋಗಿಸೋದು. ಹೌದು. ನೋಡಿ, ತುಂಡು ಮಾಡಿ ಆಯಿತು. ಇದನ್ನು ಸರಿ ಮಿಕ್ಸ್ ಮಾಡಿ ಮತ್ತೆ ಊಟಕ್ಕಾಗುವಾಗ ಬಜ್ಜಿ ಮಾಡೋದು. ನೋಡಿ ಗೈಸ್, ಈಗ ಇದನ್ನು ಬಿಂಬಳಿ ನೀರಲ್ಲಿ ಮಿಕ್ಸ್ ಮಾಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಆಯಿತು. ಇನ್ನು 1-2 ಗಂಟೆ ಕಳೀಲಿ, ಆಮೇಲೆ ಪೋಡಿ ಮಾಡಿ ತಿನ್ನುವ. ಪೋಡಿ ಅಲ್ಲ, ಬಜ್ಜಿ. ಮೆಣಸಿನಕಾಯಿ ಬಜ್ಜಿ ಹೇಳುದು. ಮೆಣಸಿನಕಾಯಿ ಬಜ್ಜಿ ಮಾಡಿ ತಿನ್ನುವ. 2 hours later. ನೋಡಿ ಫ್ರೆಂಡ್ಸ್, ಇದನ್ನೀಗ ಬಿಂಬಳಿ ನೀರಿನಲ್ಲಿ ಮುಳುಗಿಸಿಟ್ಟು 2 ಗಂಟೆ ಆಯಿತು. ಈಗ ಅಮ್ಮ ಇದರ ಬಜ್ಜಿ ಮಾಡ್ತಾರಂತೆ. ಬಜ್ಜಿ ಮಾಡಲಿಕ್ಕೆ ಮೊದಲು ಹಿಟ್ಟು ರೆಡಿ ಮಾಡುವ. ನೋಡಿ, ಇದು ಆವಾಗ ಉಪ್ಪು ಮತ್ತು ಬಿಂಬುಳಿ ನೀರಿನಲ್ಲಿ ಮಿಕ್ಸ್ ಮಾಡಿ ಇಟ್ಟದ್ದು ಈಗ ಸರಿ ಎಳ್ಕೊಂಡಿದೆ. ನೋಡಿ, ಇದನ್ನಿನ್ನು ಸ್ವಲ್ಪ ತೆಗೆದು ಈಗ ಊಟಕ್ಕೆ ತಕ್ಕ ಮಾಡುವ ಬಜ್ಜಿ. ಇಷ್ಟು ಸಾಕು ಈಗ ಒಮ್ಮೆಗೆ. ಇದಿನ್ನು ಮತ್ತು ಕತ್ಲೆಗೆ ಬೇಕಿದ್ದರೆ ಮಾಡ್ಬೋದು. ಈಗ ಸ್ವಲ್ಪ ಕಾರ್ನ್ಫ್ಲೋರ್ ಇದು ಸ್ವಲ್ಪ ಹಾಕುವ. ಇದು ಹಾಕಿದರೆ ಕುರ್ಕುರಾಗ್ತದೆ ಮೆಣಸು. ಒಂದು 2 ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಕಡಲೆ ಹಿಟ್ಟು ಹಾಕುವ. ಇದು ಸ್ವಲ್ಪ ಮೆಣಸಲ್ವಾ, ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೇನೆ. ಇದನ್ನೀಗ ಸರಿಯಾಗಿ ಮಿಕ್ಸ್ ಮಾಡುವ. ನೋಡಿ, ನೀರು ಕಡಿಮೆ ಉಂಟು, ಸ್ವಲ್ಪ ನೀರು ಹಾಕುವ ಇದಕ್ಕೆ. ಉಪ್ಪು ಹಾಕುವಾಗ ಸರಿ ರುಚಿ ನೋಡಿ ಹಾಕಿ, ಯಾಕಂತ ಹೇಳಿದ್ರೆ ಮೊದಲೇ ಉಪ್ಪು ಮತ್ತು ಹುಳಿ ನೀರಿನಲ್ಲಿ ಮುಳುಗಿಸಿಟ್ಟದಲ್ವಾ. ಉಪ್ಪು ಇರ್ತದೆ, ಆದರೂ ಉಪ್ಪು ನೋಡಿ ಮತ್ತೆ ಬೇಕಾದರೆ ಹಾಕಬೇಕು. ಹೇಗೆ ಉಂಟು? ಉಪ್ಪು ಕಡಿಮೆ ಉಂಟು, ಸ್ವಲ್ಪ ಉಪ್ಪು ಹಾಕುವ. ಉಪ್ಪು ಹಾಕದಿದ್ದರೆ ರುಚಿ ಇಲ್ಲ ಅದಕ್ಕೆ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಉಪೇಂದ್ರನ ಹಾಳ.
ಇದು ಬಿಂಬಳಿ ನೀರಲ್ಲಿ ಮುಳುಗಿಸಿರ್ತೀರಲ್ಲ, ಹಾಂ, ಅದನ್ನೆಂತ ಫ್ರಿಜ್ಜಲ್ಲಿ ಇಡಬೇಕಲ್ಲ ಹೀಗೆ ಇಡಬೇಕಾ? ಅದು ಬೆಳಿಗ್ಗೆ ಮುಳುಗಿಸಿ ಇಟ್ಟರೆ ಸಂಜೆವರೆಗೆ ಏನಾಗೋದಿಲ್ಲ, ಆಮೇಲೆ ಇಟ್ಟರೆ ಆಗಲಿಕ್ಕಿಲ್ಲ. ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟರೆ ಎಷ್ಟು ದಿನ ಸಹ ಇಡ್ಬೋದು. ಬೇಕಾಗುವಾಗ ತೆಗೆದು ಬಜ್ಜಿ ಮಾಡ್ಬೋದು. ಹಾಗೆ. ಹಾಂ, ಇದನ್ನಿನ್ನು ಎಣ್ಣೆಯಲ್ಲಿ ಕರಿಯುವ. ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಸಿ ಆಯಿತು. ಒಂದೊಂದು ತುಂಡನ್ನು ಮೆಣಸಿನಕಾಯಿ ತುಂಡನ್ನು ಎಣ್ಣೆಯಲ್ಲಿ ಕರಿಯೋದು. ಅದು ಕರ್ದಾದ್ಮೇಲೆ ಮೆಣಸಿನಕಾಯಿ ಬಜ್ಜಿ ಆಗ್ತದೆ. ಇದೊಂದು 4 ತುಂಡು ಇದ್ದರೆ ಒಂದು ಊಟ ಆಗ್ತದೆ. ಕಂದು ಬಣ್ಣ ಬರುವವರೆಗೆ ಕಾಯಿಲಿ. ಕಾಯಿಲಿ. ಬೆಂಕಿ ಸಣ್ಣ ಉರಿ ಇರಬೇಕು, ಇಲ್ಲದ್ರೆ ಕರಚ್ತದೆ. ಸಣ್ಣ ಉರಿಯಲ್ಲಿ ಕಾದರೆ ಕರ್ಪೂರಾಗ್ತದೆ. ನೋಡಿ ಈಗಲೇ ಸ್ವಲ್ಪ ನೋಡಿ ಬಣ್ಣ ಬದಲಾಗಿದೆ. ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ನಿಮಗೆ ಎಲ್ರಿಗೂ ಇಷ್ಟ ಆಗ್ತದೆ. ಒಮ್ಮೆ ತಿಂದರೆ ಮತ್ತೆ ಯಾವಾಗಲೂ ತಂದು 2 ಮೆಣಸು ಕಾಯಿಸು ಅಂತ ಹೇಳಿ ಆಗ್ತದೆ ಮನಸ್ಸಲ್ಲಿ. ಅಷ್ಟು ಒಳ್ಳೆ ಕುರುಮಾಗಿ ಒಳ್ಳೆ ಟೇಸ್ಟ್ ಇರ್ತದೆ. ಇವಳು ಮೊದಲು ತಿಂತಿರ್ಲಿಲ್ಲ, ಹೀಗೆ ಮಾಡಿದ ಮೇಲೆ ತಿನ್ನಲಿಕ್ಕೆ ಶುರು ಮಾಡಿದ್ದು. ನನಗೆ ಮೆಣಸಿನ ಪುಡಿ ಅಂದರೆ ಇಷ್ಟನೇ ಇರಲಿಲ್ಲ. ಅದರ ಖಾರ ಉಂಟು, ಖಾರ ಸಿಪ್ಪೆ ಮಾತ್ರ ತಿನ್ನೋದು, ಒಳಗಿಂದ ತಿನ್ನಲಿಕ್ಕೆ ಇಲ್ಲ. ಹಾಗೆ ನಾನು ಈ ಥರ ಮಾಡಿದ ಮೇಲೆ ಈಗ ತಿಂತಾಳೆ. ಉಂಟ ಮಾಡಿ ಮಾಡಿ ಅಂತ ಹೇಳ್ತಾಳೆ ಇದ್ರೆ ಅಂತೇಳಿ. ಅದು ಸಿಪ್ಪೆ ತಿನ್ನೋದ್ರಲ್ಲೂ ಸಹ ಒಂದು ಮಜ್ಜೆ ಇರ್ತದೆ. ಹೌದು, ಎಂಥದ್ದು ಇಡೀ ತಿನ್ನಬೇಕು, ಸಿಪ್ಪೆ ಯಾಕೆ ಖಾಲಿ ತಿನ್ನೋದು? ಸಾಕಲ್ವಾ ಅಷ್ಟು ಕಾಯ್ದರೆ? ಬೇಡಪ್ಪ, ಇನ್ನೂ ಸ್ವಲ್ಪ ಕಾಯಬೇಕು. ಅದೆಷ್ಟು ಕಾದರೆ ಮೆತ್ತಗಿರ್ತದೆ. ಸಣ್ಣ ಬೆಂಕಿಯಲ್ಲಿ ಆ ಜಿರಿ ನಿಲ್ಲಬೇಕು ಸ್ವಲ್ಪ, ಆವಾಗ ಕರ್ಪೂರಾಗ್ತದೆ ಅದು. ಹಾಗೆ ಕಾದಿದೆ ನೋಡಿ, ಸರಿಯಾಗಿ ಕಾದಿದೆ. ಇನ್ನು ತೆಗೆಯುವ. ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ ರೆಡಿ ಆಯಿತು. ಒಂದು 3 ಜನರಿಗೆ ಇದು ಸಾಕಾಗ್ತದೆ. ತುಂಬ ಜನ ಇದ್ದರೆ ತುಂಬ ಎಲ್ಲ ಅದು ನಾನು ಆವಾಗ ನೀರಲ್ಲಿ ಹಾಕಿಟ್ಟದನ್ನೆಲ್ಲ ಮಾಡಬೇಕಾಗ್ತದೆ. ನೋಡಿ ಗಾಯ್ಸ್, ಕುರುಮಿದೆ ನೋಡಿ ಗಾಯ್ಸ್. ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ ರೆಡಿ ಆಯಿತು. ಒಂದು ಟೇಸ್ಟ್ ಮಾಡಿ ನೋಡುವ. ತೆಗಿರಿ ಅಮ್ಮ. ನೋಡಿ ಎಷ್ಟು ಕುರ್ಕುರಾಗಿದೆ. ತುಂಬ ಬಿಸಿ ಉಂಟು, ಒಂಚೂರು ಖಾರ ಇಲ್ಲ, ಸೂಪರ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಹುಳಿ ಎಲ್ಲ ಹೇಳ್ಕೊಂಡು ಒಳ್ಳೆಯದಾಗಿದೆ. ಇದು ಊಟಕ್ಕೆ ಒಳ್ಳೆಯದು, ಕಾಫಿಗೆ ಎಲ್ಲ ಒಳ್ಳೆಯದಾಗೋದಿಲ್ಲ ಅಷ್ಟು. ಸೂಪರ್ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ಬೇಕು. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು. ಬಾಯ್.